ಇನ್ನು ನಾಳೆಯಿಂದ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಯಾಕಂದರೆ ಪರಿಷತ್ ಫೈಟ್ ಇದೆಯಲ್ಲ, ಅದು ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ನಾಳೆ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದ ಮೇಲೆ ಕರೆದಿರುವಂಥ ಮೊದಲ ಶಾಸಕಾಂಗ ಸಭೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಹೂಡ್ತಾರೆ. 2 ದಿನಗಳ ಕಾಲ ಅವರು ರೆಸಾರ್ಟಲ್ಲೇ ಇರ್ತಾರೆ. ಶಾಸಕರನ್ನು ಹಿಡಿದಿಟ್ಕೊಳ್ಳಿಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನೋದು. 140 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. Hotel Management with AI. Join IIHM, International Institute of Hotel Management. ಜೂನ್ 18ನೇ ತಾರೀಕು ಅಲ್ಲಿಂದ ಸ್ಟ್ರೈಟ್ ನೇರವಾಗಿ ವಿಧಾನಸೌಧಕ್ಕೆ ಬಂದು ಅವರು ವೋಟ್ ಚಲಾಯಿಸಬೇಕು. ಜೂನ್ 16, 17, 18 ರೆಸಾರ್ಟ್ನಲ್ಲಿ ಇರ್ತಾರೆ ಶಾಸಕರು. 14 ಶಾಸಕರನ್ನ JDS ಸಂಪರ್ಕ ಮಾಡಿದೆ ಅನ್ನುವಂಥ ಮಾಹಿತಿ. ಈ ರೀತಿ ಅವರವರ ಭಯ ಅವರವರಿಗೆ 3 ಮಂದಿ ಪಕ್ಷೇತರ ಶಾಸಕರನ್ನೂ ಕೂಡ ಸಂಪರ್ಕ ಮಾಡಲಾಗಿದೆ ಅನ್ನುವಂಥ ಅನುಮಾನ. ಹೀಗಾಗಿ ರೆಸಾರ್ಟ್ ರಾಜಕಾರಣ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಎಷ್ಟರ ಮಟ್ಟಿಗೆ ತಮ್ಮವರ ಮೇಲೆ ಪಕ್ಷಗಳಿಗೆ ನಂಬಿಕೆ ಇದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಈಗಿಂದಲ್ಲ, ಇದು ಹಿಂದಿನಿಂದ ನೋಡ್ಬಿಟ್ಟಿವಿ. ಎಷ್ಟೋ ಸಂದರ್ಭಗಳಲ್ಲಿ ಜನ ಗೆಲ್ಸ್ ಕಳಿಸ್ತಂಥವ್ರನ್ನ ಇವರೇ ಏನಪ್ಪ ನಮ್ಮ ಜನಪ್ರತಿನಿಧಿಗಳು ಅಂತ. ಯಾಕಂದರೆ ಈ ತಿಂಗಳಾನಗಟ್ಟಲೆ ಇವರು ಮರೆತು ರೆಸಾರ್ಟಲ್ಲಿ ಕೂತಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದರ ಮುಂದುವರೆದ ಭಾಗ ಇದು. ಅವ್ರು ಎಳಿತಾರೆ ಅಂತ ಇವರು ಎಳೆದು ಬಿಡ್ತಾರೆ ನಮ್ಮನ್ನು, ಇವ್ರು ಸೆಳೆದು ಬಿಡ್ತಾರೆ ನಮ್ಮನ್ನು ಅನ್ನುವಂಥ ಭಯದಲ್ಲಿ ಅವರು ಹಿಂಗೆ ನಡೀತಾ ಇದೆ. ಏನಂತೀರಿ? ಹೌದು ರಂಗನಾಥ, ರಾಜಕಾರಣ ಅಂತಂದ್ರೇ ಅಪನಂಬಿಕೆಯ ತಳಪಾಯದ ಮೇಲೆ ಕಟ್ಟಿರೋ ನಂಬಿಕೆಯ ಸೌಧ ಅನ್ಬೋದು. ಈಗ ಜೂನ್ 18ನೇ ತಾರೀಕು ಅಂದ್ರೆ ಗುರುವಾರದ ದಿನ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಕೂಡ 5ನೇ ಅಭ್ಯರ್ಥಿಯನ್ನು ಹಾಕಿದೆ, JDS ಕೂಡ ಹೆಚ್ಚುವರಿ ಅಭ್ಯರ್ಥಿಯನ್ನು ಹಾಕಿದೆ. ಹೀಗಾಗಿ ನೇರ ಫೈಟ್ ಇರುವಂತದ್ದು JDSನ ಮತ್ತು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ನಡುವೆ. ಇವರಿಬ್ಬರನ್ನು ಕೂಡ ಗೆಲ್ಸ್ಕೋಬೇಕು ಅಂತ ಹೇಳಿ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು ಡಿ.ಕೆ. ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರು. ಈಗಾಗಲೇ ಕಾಂಗ್ರೆಸ್ನ ಸುಮಾರು 14ಕ್ಕೂ ಹೆಚ್ಚು ಶಾಸಕರನ್ನ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ನ ನಾಯಕರಿಗೆ ಸಿಕ್ಕಿದೆ. ಇದೇ ಕಾರಣಕ್ಕೋಸ್ಕರ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು, ಯಾವುದೇ ರೀತಿಯ ಅಡ್ಡ ಮತದಾನಗಳು ಆಗಬಾರ್ದು. ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ ಹಾಕುವಂತ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು. ಮತಗಳು ಒಂದು ಸಣ್ಣ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಕೂಡ ಅದು ಅಸಿಂಧು ಆಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಅವರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಅಂತೇಳಿ ನಾಳೆ ಸಂಜೆ 6 ಗಂಟೆಗೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಶಾಸಕರಿಗೆ ನೀವು ಬಟ್ಟೆ ಬರೆ ಸಮೇತ ಬನ್ನಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. 2 ದಿನಗಳ ಕಾಲ ಶಾಸಕರು ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಕಾಂಗ್ರೆಸ್ನ ಎಲ್ಲ 140 ಶಾಸಕರು, ST ಸೋಮಶೇಖರ್ ಮತ್ತು BJPಯ ಶಿವರಾಮ್ ಹೆಬ್ಬಾರ್ ಅವರೂ ಸೇರಿದಂತೆ ಶಾಸಕರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ನೇರವಾಗಿ ಮತದಾನದ ದಿನ ರೆಸಾರ್ಟ್ನ ಮೂಲಕವೇ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈಗ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ರೆಸಾರ್ಟ್ ಪಾಲಿಟಿಕ್ಸ್ಗೆ ಇದೀಗ ಒಂದು ನಾಂದಿ ಹಾಡಿದಂತೆ ಕಾಣಿಸ್ತಾ ಇದೆ. ತಮ್ಮ ಶಾಸಕರನ್ನ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನಗಳಾಗಬಾರ್ದು ಮತ್ತು ಬೇರೆ ಬೇರೆ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ರೆಸಾರ್ಟ್ ಪಾಲಿಟಿಕ್ಸ್ಗೆ ಒಂದು ನಾಂದಿಯನ್ನು ಹಾಡಿದೆ ರಂಗನಾಥ್. ಬಹಳ ಒಳ್ಳೆ ಲೈನ್ ಹೇಳಿದ್ರಿ ನೀವು. ಅಪನಂಬಿಕೆಯ ತಳಹದಿಯ ಮೇಲೆ ಕಟ್ಟಿರುವಂಥ ನಂಬಿಕೆಯ ಸೌಧ. ಸೊ ವಂಡರ್ಫುಲ್ ಪಾಯಿಂಟ್. ನೋಡಿ, ಇದು ಸಂಗತಿ. ಹೀಗಾಗಿ ಏನಂತಂದರೆ ತಮ್ಮವ್ರನ್ನ ತಾವು ರಕ್ಷಣೆ ಮಾಡ್ಕೋಬೇಕು, ಆ ಪ್ರಯತ್ನಗಳೀಗ ಸಾಗ್ತಾ ಇದೆ.